ಮೇಡಮ್ ನೀವು ಜಾಸ್ತಿ ಮೂವ್ಮೆಂಟ್ ಇಲ್ದೆ ಒಂಥರ ಅವ್ರು ನೋಡಿದಾರೆ ಅವ್ರು ಹಾಡ್ಬೇಕಾರೆ ಜಾನಕಮ್ಮ ಅವರು ಜಾಸ್ತಿ ಏನು ಮೂವ್ಮೆಂಟ್ ಇಲ್ದೆ ಹಂಗೆ ಸ್ಟ್ಯಾಂಡ್ ಸ್ಟಿಲ್ ಹಂಗೆ ಹಾಡೋರು. ತಮ್ಮನ್ನ ನೋಡಿದಾಗ್ಲೂ ನನ್ಗೆ ಹಂಗೆ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಪಿ ಸರ್. ನಾನ್ ಹೇಳ್ತಾ ಇಲ್ಲ ಇದನ್ನ, ನಾನ್ ಹೇಳ್ತಾ ಇಲ್ಲ, ಆ ಸೃಷ್ಟಿಕರ್ತ ನಾದ ಬ್ರಹ್ಮನಿಗೆ ಚಪ್ಪಾಳೆ. ಎಸ್ ಮಹಾಗುರುಳೆ, ನೀವು ಪಿಂಕ್ ಬೇರೆ ಹಾಕೊಂಡಿರೋದಕ್ಕೆ ಅವಾಗ ಕೆನ್ನೆ ಪಿಂಕ್ ಆಗ್ತಾ ಇದೆ ನಿಮ್ಗೆ ಇವತ್ತು. ಅಣ್ಣ, ನೀನು ಯಾವಾಗ ನಿರ್ಧಾರ ಮಾಡೋದು ಅವತ್ತೇ ನೀನು ಬದಲಾಗ. ಓಕೆ ನೋಡು, ಕರೆಕ್ಟಾಗಿದೆ. SPB ಅವರು ಎಲ್ಲೆಲ್ಲಿ ಏನೇನು ಹಾಡಿದ್ದಾರೆ ಅದೆಲ್ಲ ನೆನ್ಪಿಟ್ಕೊಂಡಿದೀಯಾ. ಯಾವಾಗ ಯಾವ ಎಕ್ಸ್ಪ್ರೆಷನ್ನು ಕರೆಕ್ಟಾಗಿ ಕೊಟ್ಟಿದೀಯಾ, ಅವ್ರಿಗೂ ಸಪೋರ್ಟ್ ಮಾಡಿದ್ಯಾ, ಅದು ಭಾಳ ಮುಖ್ಯ. ಪಕ್ಕದ ಗಾಯಕಿಗೆ ನೀನು ಎನ್ಕರೇಜ್ ಮಾಡೋದಿದೆಯಲ್ಲ, ಇಟ್ಸ್ ಎ ಪಾರ್ಟ್ ಆಫ್ ಎ ಸಿಂಗರ್. ಓಕೆ, ಅದು ಕರೆಕ್ಟಾಗಿ ಮಾಡಿದ್ಯಾ. ಸೊ ನೀನು ಯು ಆರ್ ಗೋಯಿಂಗ್ ಆನ್. ಥ್ಯಾಂಕ್ ಯು ಅಮ್ಮ, ನೀವು ಎಲ್ಲ ಕರೆಕ್ಟಾಗಿತ್ತು. ಸೀರಿಯಸ್ ಆಗಿ ಬಿಟ್ಟು ಹೇಳಲ್ಲ ನನ್ನೋಡ ಡ್ಯಾನ್ಸ್ ಅದೇ ಆ ಒಂದು ಪಲ್ಲವಿಲಿ ಮಹಾಗುರುಗಳು ನಿನಗೆ ಕೊರಿಯೋಗ್ರಾಫ್ಡ್ ಸಮೇತ ಹೇಳಿದರೆ ಹೇಳಲ್ಲ ಅನ್ನೋದು ಹೇಗೆ ಮಾಡ್ಬೇಕಂತ ಹೇಳಿ. ಒಂದು ಕೈಲಿ ಮೈಕ್ ಇನ್ನೊಂದು ಕೈಲಿ ಹೇಳಲ್ಲ ಅಲ್ಮಾರಿಗಳು ಕರೆಕ್ಟಾ, ಅದನ್ನ ಮಾಡ್ಬೇಕೀಗ. ಇನ್ನೊಂದ್ಸಲಿ ಮಗಳದ ಹೆಂಗೆ ಇಲ್ಲ, ಒಂದು ಫೋಕಸ್ ಕರೆಕ್ಟಾಗಿ ಅವಳ ಮೇಲಿದೆ. ಓಕೆ, ಮೈಕು ಬಾಯಿ ಹತ್ರ ಇದೆ. ಓಕೆ, ತೋಳು ಫ್ರೀ ಇದೆ. ಆಡಿಯನ್ಸು ಅದಕ್ಕೆ ಕಾಯ್ತಾ ಇರ್ತಾರೆ. ಅವನು ಅಲ್ಲಿ ಎಂಗೇಜು, ತೋಳು ಇವ್ರ ಜೊತೆ. ವಿಪಿ ಸರ್ ಏನ್ ಹೇಳ್ತೀರಾ? ನೀವು ಹೇಳ್ದಂಗೆ ಇವತ್ತು ಈ ಡ್ಯುಯೆಟ್ ರೌಂಡ್ ನಾವು ಮೊದಲೇ ಮಾಡ್ಬಿಡ್ಬೇಕಿತ್ತು ಅಲ್ವಾ? ಹೌದು. ಇನ್ಮೇಲೆ ಬ್ಲೈಂಡ್ ಆಡಿಷನ್ ಮುಂಚೆ ಡ್ಯುಯೆಟ್ ರೌಂಡ್ ಮಾಡೋಣ. ಅದಾದ್ಮೇಲೆ ಬ್ಲೈಂಡ್ ಆಡಿಷನ್. ಇನ್ ನೋಡಿ ಇವತ್ತು ಏನ್ ವೋಲ್ಟೇಜ್ ಇವನು ಚೆನ್ನಾಗಿತ್ತು ಕಣ್ರ. ಏನ್ ಈ ಬದಲಾವಣೆಗೆ ಕಾರಣ ಏನು ಸರ್? ಎಲ್ಲ ಇದ್ರ ಮಹಿಮೆ ಸರ್. ಓಹೋ, ಗುರುಗಳು ಕೊಟ್ಟಿದ್ದು, ಮಹಾಗುರುಗಳ ಕೊಡುಗೆ. ವಾ 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 ವಾ. ಶರದಿ ಅವರೇ, ಏನು ವರದಿ ನಿಮ್ಮೂರಿಂದ? ಎಂತದಿಲ್ಲ ಸರ್. ಅಲ್ಲ ಶರದಿ, ನಿಮ್ಮ ಸರದಿ ಡಾನ್ಸ್ ಬಂದಾಗ ಯಾಕೆ ಹಂಗ ಮಾಡ್ಬಿಟ್ರಿ? ಅಯ್ಯೋ, ನಾನು ಲೈಫಲ್ಲೇ ಮಾಡಿಲ್ಲ ಏನು ಡ್ಯಾನ್ಸ್. ಅಲ್ಲ, ಸುಮ್ಮನೆ ತಮಾಷೆಗೂ ಡಾನ್ಸ್ ಮಾಡೇ ಇಲ್ವಾ ಲೈಫಲ್ಲಿ? ತಮಾಷೆಗಂದ್ರೆ ಯಾರು ಇದು ಹೊಡಿತ ಏನೋ ಏನೋ ಏನೇನ ಏನ ತಮಾಷೆಗಿಂದ್ರೆ ಮತ್ತೆ ಯಾರಾದ್ರೂ ಬಂದು ಹೊಡಿತಾರಲ್ಲ. ಅಲ್ಲ, ಹೊಡಿಯಾ ಏನಂತೆ ಸ್ವಲ್ಪ ನೀವು ಹೇಳಿ, ಯಾಕಂದ್ರೆ ನಮ್ಗೆ ಅವ್ರದ್ದು ಏನು ಅರ್ಥ ಆಗ್ತಿಲ್ಲ. ಏನ ಅಂದ್ರೆ ಮುಂಚೆ ಒಂದು ಫಂಕ್ಷನ್ ಇತ್ತು, ಫ್ಯಾಮಿಲಿ ಫಂಕ್ಷನ್. ಅಲ್ಲಿ ಸೊ ಪ್ರೀವಿಯಸ್ ಡೇ ಡ್ಯಾನ್ಸ್ ಮಾಡೋದೆಲ್ಲ ಇರ್ತಲ್ಲ. ಸೊ ಗ್ರೂಪಲ್ಲಿ ಎಲ್ಲ ಕಸಿನ್ಸ್ ಎಲ್ಲ ಮಾಡೋಕೆ ಸುಮ್ಮನೆ ಅವ್ರನ್ನ ಡ್ಯಾನ್ಸ್ ಮಾಡಲ್ಲ, ಅವ್ರಿಗೆ ಹೊಡಿತಾ ಇರ್ತೀನಿ ಮಧ್ಯ ಮಧ್ಯ. ಹಂಗೆ ಸೀರಿಯಸ್ ಆಗಿ ಮಾಡಕ್ ಬರಲ್ಲ. ಸರಿ, ಓಕೆ, ಈಗ ಅವ್ನು ಡಾನ್ಸ್ ಮಾಡ್ತಾನೆ, ನೀವು ಹೊಡಿರಿ. ಹಾಗಿದ್ದಾಗ್ಲಿ ಅವತ್ತು ನಿಮ್ಮ ಫ್ರೆಂಡ್ಸ್ ಕಸಿನ್ಗೆ ಹೇಗೆ ಹೊಡೆದ್ರಿ ನೀವು, ಈಗ ಹಾಗೆ ಹೊಡಿಬೇಕಾಯ್ತಾ? ಈಗ ಇವನು ಯಾವರಳ ಚೆಲುವ ಶಿವ. ನಾನು ಲೆಟ್ ಮಿ ಅಂಡರ್ಸ್ಟ್ಯಾಂಡ್, ಲೈಫಲ್ಲಿ ಡಾನ್ಸ್ ಮಾಡಿಲ್ಲ, ಯಾರಾದ್ರೂ ಡಾನ್ಸ್ ಮಾಡಿದ್ರೆ ಹೊಡಿತೀರಾ? ಅಂದ್ರೆ ಸುಮ್ಮನೆ ಸೀರಿಯಸ್ ಆಗಿ ಒಂದು ಸ್ಟೆಪ್ ನೆಟ್ಟಿಗೆ ಇರಲ್ಲ ಅದ್ರಲ್ಲಿ. ಸ್ಟೆಪ್ಪೇ ಇರಲ್ಲ, ಸುಮ್ಮನೆ ಇರಲ್ಲ, ಸುಮ್ಮನೆ ಹೊಡಿಯೋದು. ಪೆಟ್ಟು ಮಾತ್ರ ತಿಂತಾರಂತೆ ಅವರು. ಎಷ್ಟು ಪೆಟ್ಟು ತಿಂದದಲ್ಲ. ಓಕೆ ಸರ್, ಬಹಳ ಚೆನ್ನಾಗಿ ಹಾಡಿದ್ರಿ ಸರ್ ತಾವು. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಇವತ್ತು ಬಹಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂಡ್ ಇಬ್ಬರ ಕಾಂಬಿನೇಷನ್, ಅದೇ ಮಹಾಗುರುಗಳು ಹೇಳ್ದಂಗೆ, ಇಟ್ ಜೆಲ್ಡ್ ಬ್ಯೂಟಿಫುಲಿ. ನನ್ನ ಪ್ರಕಾರ ಇವತ್ತಿನ ಡ್ಯುಯೆಟ್ ರೌಂಡ್ ಅಲ್ಲಿ ಒನ್ ಆಫ್ ದಿ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬಲ್ಲೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗಾಗಿ ಗೊತ್ತಿಲ್ಲ, ನಿಮಗೂ ಗೋಲ್ಡನ್ ಶಾಟ್ ಬರ್ಬೋದೇನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಂದಾಗ ಡಾನ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಗುರುಗಳೇ ಹೇಳಿ, ಈ ಒಂದು ಪರ್ಫಾರ್ಮೆನ್ಸ್ ವೋಲ್ಟೇಜ್ ಎಷ್ಟರ ಮಟ್ಟಿಗಿತ್ತು? ವಿಜಯ್ ಹೇಳಿದ ಹಾಗೆ ಐ ಥಿಂಕ್ ದಿಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಡ್ಯುಯೆಟ್ ರೌಂಡ್. ಥ್ಯಾಂಕ್ ಯು. ಜೋಕ್ಸ್ ಅಪಾರ್ಟ್, ಒಂದು ಖುಷಿ ಏನಾಗ್ತಿದೆ ಅಂದರೆ, ಒಂದು ಮುಜುಗರ ಬಿಟ್ಟು ಧೈರ್ಯ ಬರ್ತಾ ಇದೆ, ಒಂದು ಪಾಸಿಟಿವ್ ಸಲುಗೆ ಬರ್ತಾ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಬ್ಬರು ತುಂಬ ಯುವರ್ ಇನ್ ಕಂಟ್ರೋಲ್ ಆಫ್ ದ ಎಂಟೈರ್ ಸಾಂಗ್ ಅಂತ ಅನಿಸ್ತು. ಏನೇನು ನೀವು ಪ್ರಾಕ್ಟೀಸ್ ಮಾಡಿದರೆ ಬೋತ್ ಆಫ್ ಯು, ಶರದಿ ಆಸ್ ವೆಲ್ ಆಸ್ ಕಿರಣ್, ಇಬ್ರು ನೀಟಾಗಿ ಕಲಿತು ಚೆನ್ನಾಗಿ ನಿಭಾಯಿಸಿದ್ರಿ ಅಂತ ಅನಿಸ್ತು. ಪ್ಲೆಸೆಂಟ್ ಆಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಈ ಡಾನ್ಸ್ ಅದೆಲ್ಲ ನಿಮ್ಮ ಒಂದು ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ಇದು ಅಷ್ಟೇ. ಬಟ್ ಆದರೆ ನಿಮ್ಮ ಸಿಂಗಿಂಗ್ ಅಂತ ಬಂದಾಗ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿತ್ತು. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗುರುಗಳೇ. ಮಹಾಗುರುಗಳೇ, ಈ ಸಂತೋಷಕ್ಕೆ ಕಾರಣ ಏನು ಗೊತ್ತಾ?
ದ ಸಾಂಗ್ ಇಸ್ ಸೋ ಬ್ಯೂಟಿಫುಲಿ ಕಂಪೋಸ್ಡ್. ಅದೇನು ಗೊತ್ತಾ, ಮೆಲಡಿ ಎಷ್ಟು ಚೆನ್ನಾಗಿದೆ. ಇಟ್ ಈಸ್ ಸೋ ರೊಮ್ಯಾಂಟಿಕ್, ಸೋ ರಿದಮ್ಯಾಟಿಕ್, ಪ್ಲಸ್ ಆ ಸೌಂಡಿಂಗ್ ಇದೆಯಲ್ಲ, ಆ ಕೋರಲ್ಲು, ಆರ್ಕೆಸ್ಟ್ರಾ, ಹಮ್ಮಿಂಗು, ಇದೆಲ್ಲವನ್ನ ಪ್ಯಾಕ್ ಮಾಡಿದ್ದಾರೆ ಅರ್ಜುನ್ ಜನ್ಯ. Yes. ಅರ್ಜುನ್ ಜನ್ಯ ಪ್ಲಸ್ ಅದರ ಡೈರೆಕ್ಟರ್ ಇದಾರಲ್ಲ ಪ್ರೇಮ್ಗೆ ಇದ್ರ ಬಗ್ಗೆ ಎಲ್ಲ ಭಾಳ ಗಮನ. ಅವರು ಅಚ್ಚುಕಟ್ಟದ ಹಾಡು ಮಾಡಿದ್ದಾರೆ. ಈ ಹಾಡಿನ ಪ್ರಭಾವದಿಂದ ಈ ಎರಡು ಸುಂದರ ಗಾಯಕ ಮತ್ತು ಗಾಯಕಿ ದೇ ರೀಚ್ ಹಿಡ್ದು ಬರ್ಲಿ ಸುಂಟ್ರಗಾಳಿ ಎಪ್ಪಿಸ್ತಂತ ರತ್ತಮ್ಮ and ಮಂಜಮ್ಮಗೆ ಚಪ್ಪಾಳೆ. ಆದ್ರೆ ಲಾಸ್ಟ್ ಅಲ್ಲಿ ನಮ್ಮ ಮಂಜು ಡಾರ್ಲಿಂಗ್ ಏನೋ ಹೇಳಿದ್ರಲ್ಲ, ಏನದು? ಗಾಳಿ ಬಂದ ಕಡೆ ತೂರ್ಕೊಳ್ಳಲ್ಲ ತೂರ್ಕೊಳ್ಳಲ್ಲ ಅದು ಮಾಗ್ರಗಳೇ. ರತ್ನಮ್ಮ 3, 2, 1 ಹೇಳು 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 ಅಂತಂದ್ರೆ ಇಲ್ಲಿಂದ ಬೀಟು. ನೀವು ಹಾಡ್ತಾ ಇದ್ರೆ ಎದುರುಗಡೆ ಆಡಿಯನ್ಸು ಕುಣಿತಾವ್ರೆ ರತ್ನಮ್ಮ. ಏನ್ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ ಮಂಜಮ್ಮ ಅಲ್ಲಿ? ಅಂದ್ರೆ ಈಗ ನೆಕ್ಸ್ಟ್ ನೀವಿಬ್ರನ್ನ ಡ್ಯಾನ್ಸ್ ಮಾಡ್ಬೇಕು ಅಂತ ಅವ್ರು ಕಾಯ್ತಾ ಇದಾರೆ. ಅವರು ಬರಲ್ಲ ಅಕ್ಕ. ಟೆನ್ಷನ್ ಮಾಡ್ಬೇಡಿ, ನಮ್ ಗುರುಗಳಿದಾರಲ್ವಾ, ಅವ್ರಿಗೆ ಡಾನ್ಸು ಆಮೇಲೆ ಮ್ಯೂಸಿಕ್ ಆಕ್ಟಿಂಗ್ ಇವೆಲ್ಲ ಅವ್ರಿಗೆ ಅರಿದು ಕೊಡದು ಬಿಟ್ಟಿದ್ದಾರೆ ಅವರು. ಗುರುಗಳೇ, ನೀವು ಕೊಟ್ಟಂತ ಟಾಸ್ಕ್ ಹೆಂಗೆ ನಮ್ ಲೇಡೀಸ್? ಸೂಪರ್ ಮಾ. ಈ ತರ ಒಂದು ಮಸ್ತಿ ಇರೋ ಸಾಂಗ್ ಬೇಕಾಗಿತ್ತು, ನಿಮ್ಮ ಕಂಠದಲ್ಲಿ ಕೇಳಬೇಕಾಗಿತ್ತು. ಅದು ಇವತ್ತು ನೆರವೇರಿತು. ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ಜೀವನದಲ್ಲಿ ಕೇವಲ ಬಿರುಗಾಳಿನೇ ಇದ್ದಂತ ಇವರಿಬ್ಬರು ಜೀವನದಲ್ಲಿ ಸುಂಟ್ರಗಾಳಿ ತರ ಸರೆಗಮಪ ಬಂದು ಇವತ್ತು ಕೇವಲ ತಂಗಾಳಿ ತುಂಬಿದೆ ಅಂತ ನೋಡ್ಬೇಕಾದ್ರೆ ಬಹಳ ಸಂತೋಷವಾಗಿದೆ. ನಿಮ್ಮಿಬ್ಬರ ಜೀವನದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ರು ರಾಜೇಶ್ ಸರ್, ಟು ಮೇಕ್ ದೆಮ್ ಸಿಂಗ್ ಹ್ಯಾಪಿ ಸಾಂಗ್ಸ್ ಅಲ್ಲ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಭಗವಂತ ಹೊಸ ತಿರುವು ಕೊಡ್ತಾನೆ. ಆ ತಿರುವು ಬಂದಾಗ ಅದನ್ನು ಕೂಡ ಎಂಜಾಯ್ ಮಾಡಬೇಕು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಇಬ್ರು. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಪಿ ಸರ್. ಇಡೀ ನಿಮ್ಮ ಕುಟುಂಬ ವೇದಿಕೆ ಮೇಲಿದೆ. ಏನು ಸುದ್ದಿ, ಆ ಸಿಹಿ ಸುದ್ದಿ? ನಾನು ಒಂದು ತುಂಬ ಹೆಮ್ಮೆಯಿಂದ ಹೇಳೋ ವಿಷಯ ಏನು ಅಂದರೆ, ಈ ಜಿ ಟಿ ವಿಯಲ್ಲಿ ಯಾರ್ಯಾರು ಇರ್ತಾರೆ ಅವರು ನನ್ನ ಕುಲ ಬಾಂಧವರು ಅಂತ ನಾನು ಭಾವಿಸ್ತೀನಿ. ಅದರಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಈ 2 ಮಕ್ಕಳು. ಆಮೇಲೆ ನನ್ನ ಮನಸ್ಸಿಗೆ ಮುಟ್ಟಿದ್ದು ನಿಮ್ಮ ಕಣ್ಣಲ್ಲಿ ಬಂದಂಥ ನೀರು. ಮತ್ತು ಇಲ್ಲೆಲ್ಲರೂ ಕೂಡ ಇವರ ಜೀವನ ಮತ್ತು ಚರಿತ್ರೆ ಎಲ್ಲ ಕೇಳಿದಾಗ ನಾನು ನನ್ನ ಶ್ರೀಮತಿ ನನಗೆ ನನ್ನ ತುಂಬ ಫೇವ್ರೇಟ್ ಕಾರ್ಯಕ್ರಮ ಇದು ಅಂತ ನಿಮಗೆ ಹೇಳ್ಬಿಟ್ಟಿದ್ದೀನಿ. ನೋಡ್ತಾ ಕೂತಿದ್ವಿ. ಇವ್ರು ಬಂದಿದ್ದ ತಕ್ಷಣ ನನಗೆ ಎಷ್ಟು ಎದೆ ಭಾರ ಆಗೋಯ್ತು ಅಂದರೆ ನನಗೆ ತಡ್ಕೊಳಕ್ಕಾಗದೇ ಅಷ್ಟು ದುಃಖ ಆಗೋಯ್ತು. ನಾನು ಹೆಂಡತಿ ಆ್ಯಕ್ಚುಲಿ ಸಮಾಧಾನ ಮಾಡಿದ್ನು. ನಾನು ಫಸ್ಟು ರವಿ ನನಗೆ ಸಿಗ್ದ, ಅವನು ಫೋನ್ ಮಾಡಿ, ರವಿ ನಾನು ಒಂದು ಘಟನೆ ನಾನು ನೋಡಿದೆ, ಏನಾದರೂ ಮಾಡಿ ಅವ್ರಿಗೆ ಒಂದು ಸೂರು ಕಟ್ಟುವಂಥ ಕೆಲಸ ಮಾಡಿದ್ರೆ ಹೆಂಗೆ ಅಂದೆ. ಈತ ಏನು ಹೇಳ್ದ, ಬಿಡಿ ಸರ್ ಬೆಳಗ್ಗೆಯಿಂದ ನಮ್ಮ ಕೆಲಸ ಶುರು ಅಂದ. ಇವರ ಬಗ್ಗೆ ಹೆಮ್ಮೆಯಿಂದ ನಾನು ಹೇಳ್ಕೊಳೋದಿಷ್ಟೇ, ಈ ಒಂದು ಸಂಘ ಏನಿದೆಯಲ್ಲ ಇದು ಸ್ಟಾರ್ ಹಾಕೋದು, ಹಾಲು ಬಿಡೋದು, ತಮಟೆ ಹೊಡೆಯೋ ಸಂಘ ಅಲ್ಲ, ನನ್ನ ಸಂಘ ಅಲ್ಲ. ಬಹಳ ಹೆಮ್ಮೆಯಿಂದ ಸಾಮಾಜಿಕವಾಗಿ ಕೆಲಸ ಮಾಡುವಂಥದ್ದು ನಾವು. ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ಅದೇ.